ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಫೆಬ್ರವರಿ 15ರಂದು ಬರುವ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠ ವ್ರತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಪುರಾಣಗಳಲ್ಲಿ, ವಿಶೇಷವಾಗಿ ಶಿವ ಮಹಾಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಮಹಾಶಿವರಾತ್ರಿಯ ಮಹಿಮೆ ಅತ್ಯಂತ ವೈಭವವಾಗಿ ವರ್ಣಿಸಲಾಗಿದೆ. ಈ ದಿನ ಶಿವ ಮತ್ತು ಪಾರ್ವತಿ ದೇವಿ ಅವರ ದಿವ್ಯ ತತ್ವಗಳು ಭೂಮಿಯ ಮೇಲೆ ಅತ್ಯಂತ ಚುರುಕಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಅಂತ ನಂಬಲಾಗುತ್ತೆ. ಈ ಪವಿತ್ರ ದಿನದಲ್ಲಿ ನೀವು ಉಪವಾಸ ಮಾಡ್ತಾ ಇದ್ರೆ ಅಥವಾ ಪೂಜೆ ಮಾಡ್ತಾ ಇದ್ರೆ ನೀವು 5 ಮುಖ್ಯ ತಪ್ಪುಗಳನ್ನು ತಪ್ಪಿಸೋದು ಅತ್ಯಗತ್ಯ. ಇಲ್ದಿದ್ರೆ ಶಿವನ ಅನುಗ್ರಹ ಬದಲು ಶಿವನ ಕೋಪಕ್ಕೂ ಕೂಡ ಗುರಿಯಾಗಬಹುದು ಅಂತ ಶಾಸ್ತ್ರಗಳು ನಮಗೆ ಎಚ್ಚರಿಸುತ್ತೆ. ಇನ್ನು ಮಹಾಶಿವರಾತ್ರಿ ದಿನ ಮಾಡಬಾರದ 5 ತಪ್ಪುಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಒಂದನೇದಾಗಿ ತಾಮಸಿಕ ಆಹಾರ ಸೇವನೆ. ಅಂದರೆ ಮಹಾಶಿವರಾತ್ರಿ ದಿನ ಮಾಂಸಾಹಾರ ಆಗಲಿ, ಮದ್ಯ ಆಗಲಿ, ಈರುಳ್ಳಿ, ಬೆಳ್ಳುಳ್ಳಿ ಸೇವಿಸುವುದು ಸಂಪೂರ್ಣ ನಿಷಿದ್ಧ. ಈ ದಿನ ದೇಹ ಮತ್ತು ಮನಸ್ಸು ಶುದ್ಧವಾಗಿರಬೇಕು. ತಾಮಸಿಕ ಆಹಾರವು ಆಧ್ಯಾತ್ಮಿಕ ಶಕ್ತಿಯನ್ನು ಕುಗ್ಗಿಸುತ್ತೆ. ಉಪವಾಸ ಮಾಡುವವರು ಫಲಾಹಾರ ಅಥವಾ ನಿರ್ಜಲ ಉಪವಾಸ ಪಾಲಿಸಬಹುದು. ಇನ್ನು ಎರಡನೇದಾಗಿ ದಾಂಪತ್ಯ ಸಂಬಂಧ ಮತ್ತು ಬ್ರಹ್ಮಚರ್ಯ ಭಂಗ. ಈ ದಿನವನ್ನು ಸಂಯಮ ಮತ್ತು ತಪಸ್ಸಿನ ದಿನವೆಂದು ಪರಿಗಣಿಸಲಾಗುತ್ತೆ. ಗೃಹಸ್ಥರು ಕೂಡ ಈ ದಿನ ಬ್ರಹ್ಮಚರ್ಯವನ್ನು ಪಾಲಿಸೋದು ಉತ್ತಮ. ಶಾಸ್ತ್ರಗಳಲ್ಲಿ ಈ ದಿನ ಆತ್ಮನಿಗ್ರಹ ಅಂತ ಮಹತ್ವ ಅಂತ ಹೇಳಲಾಗುತ್ತೆ. ಆತ್ಮನಿಗ್ರಹ ಮಾಡೋದು ತುಂಬ ಮಹತ್ವದ್ದು ಅಂತ ನಮಗೆ ಹೇಳಲಾಗುತ್ತೆ. ಇನ್ನು ಮೂರನೇದಾಗಿ ಕೋಪ, ಜಗಳ, ದ್ವೇಷ. ಮಹಾಶಿವರಾತ್ರಿಯ ದಿನ ಮನಸ್ಸು ಶಾಂತವಾಗಿರಬೇಕು. ಕೋಪ, ಜಗಳ, ಕಠಿಣ ಮಾತುಗಳು ಶಿವನಿಗೆ ಅಪ್ರಿಯ. ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸೋದು ಅತ್ಯಂತ ಶ್ರೇಷ್ಠ. ಇನ್ನು ನಾಲ್ಕನೇದಾಗಿ ಹೇಳೋದಾದ್ರೆ ತಪ್ಪಾದ ದಾನ. ಈ ದಿನ ಲೋಹದ ವಸ್ತುಗಳು, ಕಪ್ಪು ಬಟ್ಟೆ, ಎಣ್ಣೆ ಇತ್ಯಾದಿಗಳನ್ನು ದಾನ ಮಾಡೋದಕ್ಕೆ ಹೋಗಬಾರ್ದು ಅಂತ ಕೆಲವು ಆಚಾರ್ಯಗಳು ಸೂಚಿಸುತ್ತೆ. ಬದಲಾಗಿ ಹಾಲು, ಹಣ್ಣು, ಬಿಲ್ವಪತ್ರ ದಾನ ಮಾಡಬೇಕು. ದಾನ ಮಾಡುವಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ಶುದ್ಧ ಮನಸ್ಸು ಅನ್ನೋದು ಮುಖ್ಯವಾಗಿರುತ್ತೆ. ಐದನೇದಾಗಿ ಹೇಳೋದಾದ್ರೆ ಶಿವಲಿಂಗಕ್ಕೆ ಅಯೋಗ್ಯ ಪದಾರ್ಥ ಅರ್ಪಣೆ. ಶಿವಲಿಂಗಕ್ಕೆ ಯಾವುದೇ ಕಾರಣಕ್ಕೂ ತುಳಸಿ ದಳ ಆಗಲಿ, ಅರಿಶಿನ ಪುಡಿ ಆಗಲಿ ಇವನ್ನ ಸಮರ್ಪಣೆ ಮಾಡಬಾರ್ದು. ಬದಲಾಗಿ ಗಂಗಾಜಲ, ಹಾಲು, ಬೆಲ್ಲ, ಜೇನು, ಬಿಲ್ವಪತ್ರ ಇವುಗಳನ್ನು ಅರ್ಪಿಸೋದು ಶ್ರೇಷ್ಠ. ಶಿವನು ಅಭಿಷೇಕ ಪ್ರಿಯನು. ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಅತ್ಯಂತ ಪುಣ್ಯಕರವಾಗಿರುತ್ತೆ. ಮಹಾಶಿವರಾತ್ರಿ ಉಪವಾಸ ವಿಧಾನ, ಅದ್ರ ಬಗ್ಗೆ ಹೇಳೋದಾದ್ರೆ, ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಬಿಳಿ ಅಥವಾ ಹಳದಿ ಬಟ್ಟೆಯನ್ನು ಧರಿಸಿ ಶಿವಾಲಯಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ. ರಾತ್ರಿ ನಿಶ್ಚಿತ ಕಾಲದಲ್ಲಿ ಅಂದರೆ ಅರ್ಧರಾತ್ರಿ ವಿಶೇಷ ಪೂಜೆ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಜಾಗರಣೆ ಮಾಡಿ, ಭಜನೆ ಮಾಡಿ, ಶಿವಕಥೆ ಓದಿ, ಮಂತ್ರ ಜಪದಲ್ಲಿ ತೊಡಗ್ರಿ. ವಿಶೇಷ ಪರಿಹಾರ ಅದ್ರ ಬಗ್ಗೆ ಹೇಳೋದಾದ್ರೆ, ಮಹಾಶಿವರಾತ್ರಿ ದಿನ ನಂದಿಯ ಕಿವಿಯಲ್ಲಿ ನಿಮ್ಮ ಮನೋ ಅಭಿಲಾಷೆ ಏನಿದೆ ಅದನ್ನು ಹೇಳಿ ನಂತರ ಶಿವನ ದರ್ಶನ ಮಾಡಿದರೆ ನಿಮ್ಮ ಮನದಲ್ಲಿರುವ ಎಲ್ಲ ಅಭಿಲಾಷೆಗಳು ಕೂಡ ನೇರವಾಗಿ ಶಿವನ ಪಾದಗಳಿಗೆ ಸೇರುತ್ತೆ ಅಂತ ನಂಬಲಾಗುತ್ತೆ. ಹಾಗೆಯೇ ಬಿಲ್ವ ಪತ್ರೆಯನ್ನು ಶಿವಲಿಂಗದ ಮೇಲೆ ಅರ್ಪಣೆ ಮಾಡಿ ನಿಮ್ಮ ಇಚ್ಛೆಯನ್ನು ಮನಸ್ಸಿನಲ್ಲಿ ಕೋರಿ. ಮತ್ತು ಇನ್ನೂ ನೀವು ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ವಿಷಯಗಳು ಅಂತಂದರೆ, ಈ ದಿನ ಯಾವುದೇ ಕಾರಣಕ್ಕೂ ಕೂದಲು ಕಟ್ ಮಾಡೋದಾಗಲಿ, ಉಗುರು ಕಟ್ ಮಾಡೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಮಧ್ಯಾಹ್ನ ನಿದ್ದೆ ಮಾಡೋದಕ್ಕೆ ಹೋಗಬಾರ್ದು. ಹಾಗೆಯೇ ಮಹಿಳೆಯರನ್ನು ಅವಮಾನಿಸೋದಕ್ಕೆ ಹೋಗಬಾರ್ದು. ಅವರು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತ ಹೇಳಲಾಗುತ್ತೆ. ಯಾವಾಗಲೂ ಮನೆಯ ಮುಖ್ಯ ದ್ವಾರ ಅನ್ನೋದು ಸ್ವಚ್ಛವಾಗಿರಬೇಕು.
ಇನ್ನು ಮಹಾಶಿವರಾತ್ರಿಯ ಮಹಿಮೆ ಬಗ್ಗೆ ಹೇಳೋದಾದರೆ, ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಿವಾರಣೆಯಾಗುತ್ತೆ. ಆರೋಗ್ಯ, ಐಶ್ವರ್ಯ, ಸಂತಾನ, ಸೌಭಾಗ್ಯ, ಮನಃಶಾಂತಿ ದೊರೆಯುತ್ತೆ. ಈ ದಿನ ಶಿವನ ಕೃಪೆ ಲಭಿಸಿದರೆ ಜೀವನದಲ್ಲಿ ಅದೃಷ್ಟದ ಬಾಗಿಲು ಅನ್ನೋದು ತೆರೆಯುತ್ತೆ. ಭಕ್ತರೇ, ಈ ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ಶುದ್ಧ ಮನಸ್ಸು, ಭಕ್ತಿ, ನಿಯಮ ಇವು 30 ಇದ್ರೆ ಶಿವನ ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ. ಎಲ್ಲರೂ ಕೂಡ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.